ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಯಾವ ಥರದ ಇನ್ಫಾರ್ಮೇಷನ್ಗಳು ಸಿಗುತ್ತೆ, ಸಿಕ್ಕ ಮೇಲೆ ನಾವು ಅದನ್ನು ಏನು ಮಾಡ್ತೇವೆ. ಒಂದು ವೇಳೆ ಇವಾಗ ಇನ್ಫಾರ್ಮೇಷನ್ಸ್ ನಾವು ಯೂಟ್ಯೂಬ್ದಿಂದ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ವೆಬ್ಸೈಟ್ಸ್ಗಳಿಂದ ಆಗಿರ್ಬೋದು, ನ್ಯೂಸ್ಗಳಿಂದ ಆಗಿರ್ಬೋದು. ಬಟ್ ಏನಾಗುತ್ತೆ, ಆ ಇನ್ಫಾರ್ಮೇಷನ್ಗಳು ಸಿಕ್ಕ ಮೇಲೆ ನಾವು ಮುಂದೆ ಏನೂ ಮಾಡದೆ ಹೋದರೆ, ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ದೆ ಹೋದರೆ ಅದರ ಇನ್ಫಾರ್ಮೇಷನ್ ಗೊತ್ತಿದ್ದು ಯೂಸ್ ಇಲ್ಲ. ಇವಾಗ ನಮಗೇನಾಗುತ್ತೆ, ಸ್ಕೂಲಲ್ಲಿ ಕೇಳಿರೋ ಕ್ವೆಶನ್ಸ್ಗಳಿಗೆ ಎಕ್ಸಾಮಲ್ಲಿ ಉತ್ತರ ಕೊಡದೆ ಹೋದರೆ ಏನಾಗುತ್ತೆ, ಎಂಡ್ ಆಫ್ ದ ಡೇ ನೋ ಯೂಸ್ ಅಲ್ಲ. ಸೊ ಅದೇ ಥರ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ನ್ಯೂಸ್ ನೋಡ್ತೀರಾ, ಎಲ್ಲೋ ಏನೋ ಹೇಳ್ತಾರೆ, ನ್ಯೂಸ್ ಪೇಪರ್ಸಲ್ಲಿ ಓದ್ತೀರಾ, ವೆಬ್ಸೈಟ್ಸಲ್ಲಿ ಓದ್ತೀರಾ, ಯೂಟ್ಯೂಬಿಂದ ತಿಳ್ಕೊಳ್ತೀರಾ. ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ, ನೀವು ಏನೇ ತಿಳ್ಕೊಂಡ್ರೂ ಕೂಡ ನೀವು ಅದ್ರ ಬಗ್ಗೆ ಏನೂ ಡಿಸ್ಕಸ್ ಮಾಡದೆ ಹೋದರೆ ಅಥವಾ ಏನೂ ಮಾಡದೆ ಹೋದರೆ ಅದರಿಂದ ಆಗೋ ಯೂಸ್ಗಳು ಏನೂ ಇಲ್ಲ. ಸೊ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಆ್ಯಕ್ಷನ್ ತೊಗೊಳಕ್ಕೆ. ಸೊ ಈ ವಿಡಿಯೋದಲ್ಲಿ ನಾವು ಆ್ಯಕ್ಷನ್ಸ್ ಪ್ಲ್ಯಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಬಂದು, ಇವಾಗ ಇನ್ಫಾರ್ಮೇಷನ್ಸು ನಿಮಗೆ ಆನ್ಲೈನಲ್ಲಿ ಎಲ್ಲೋ ಒಂದು 4-5 ಕಡೆ ಸಿಗುತ್ತೆ. ಅದರ ಇನ್ಫಾರ್ಮೇಷನ್ಸ್ಗಳು ಸಿಕ್ಕ ಮೇಲೆ ಅದರ ಮೇಲೆ ನೀವು ಮಾಡಬೇಕಾಗಿರೋದು ಫಸ್ಟ್ ಕೆಲಸ ಏನಂತಂದರೆ, ಆ ಇನ್ಫಾರ್ಮೇಷನ್ನ ವೆರಿಫೈ ಮಾಡ್ಕೊಳ್ಳಿ. ಏನಾಗುತ್ತೆ, ನಾನು ಇನ್ಫಾರ್ಮೇಷನ್ಸ್ ಕೊಡ್ಬೋದು, ನನ್ನ ಯೂಟ್ಯೂಬ್ ಚಾನಲಲ್ಲಿರ್ಬೋದು, ನಮ್ಮ ವೆಬ್ಸೈಟಲ್ಲಿರ್ಬೋದು, ಬೇರೆ ಪ್ರತಿಯೊಂದು ಕಡೆ ನಿಮಗೆ ನ್ಯೂಸಸಲ್ಲಂತೂ, ಗೂಗಲ್ ನ್ಯೂಸಲ್ಲಂತೂ ಎಲ್ಲ ನ್ಯೂಸ್ಗಳದ್ದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಏನಾಗುತ್ತೆ, ಅದು ಕರೆಕ್ಟ್ ಇದೆಯಾ ಇಲ್ವಾ ಅದನ್ನು ಫಸ್ಟು ಫಿಲ್ಟರ್ ಮಾಡ್ಕೊಳ್ಳಿ. ಯಾವುದೇ ವಿಷಯಗಳನ್ನ ಫೇಸ್ ವ್ಯಾಲ್ಯೂ ಮೇಲೆ ತೊಗೊಳ್ಳೋ ದಿನಗಳು ಹೋಯಿತು. ಈವನ್ ಇನ್ಕ್ಲೂಡಿಂಗ್ ನಾನು ಹೇಳಿದ್ರು ಕೂಡ ಒಂದ್ಸರಿ ಪ್ರತಿ ಸರಿ ಚೆಕ್ ಮಾಡ್ಕೊಳ್ಳಿ. ನಾವೇನೇ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ನಾವು ನಮ್ಮ ಪ್ರಕಾರ, ನಮ್ಮ ನಾಲೆಜಲ್ಲಿರೋದು, ನಮ್ಮ ಲೆಜಿಟ್ ಸರ್ವಿಸಸಲ್ಲಿರೋದು, ನಾವು ಎಲ್ಲ ಸರ್ವಿಸಸ್ಗಳ ಬಗ್ಗೆ ಅಥವಾ ಏನೇ ಇನ್ಫಾರ್ಮೇಷನ್ಸ್ ನಾವು ಶೇರ್ ಔಟ್ ಮಾಡೋ ಮುಂಚೆ ನಾವು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತೇವೆ. ಬಟ್ ಸ್ಟಿಲ್ ಕೆಲವೊಂದು ಸಾರಿ ನಿಮಗೆ ಅದು ನಿಮ್ಮ ಕೆಲಸ ಇರೋದೇನೋ, ಯಾರೇ ಏನೇ ಹೇಳಿ ನೀವು ಒಂದು ಸರಿ ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ನೀವಾಗಿ ರಿಸರ್ಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನಾಳೆ ನಾವು ಮಾಡುವ ಡಿಸಿಷನ್ಗಳು ಯಾರೋ ಹೇಳಿರೋದ್ರಿಂದ ಅದನ್ನು ಮಾಡಿದ್ವಿ ಅನ್ನೋದೊಂದು ಇರಬಾರ್ದು. ನೀವು ಮಾಡಿದ್ದೀರಾ, ನೀವು ಮಾಡೋ ಮುಂಚೆ ಅದನ್ನು ವೆರಿಫೈ ಮಾಡಿದ್ದೀರಾ, ಎಲ್ಲ ಜವಾಬ್ದಾರಿಗಳು ನಿಮ್ಮದಿರುತ್ತೆ. ಯಾಕೆಂದರೆ ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಲಕ್ಷಗಟ್ಟಲೆ ಬರುತ್ತೆ, ಲಕ್ಷಗಟ್ಟಲೆ ಹೋಗುತ್ತೆ. ಸೊ ಅದಕ್ಕೆ ಬರುತ್ತೋ ಹೋಗುತ್ತೋ ಅನ್ನೋದ್ರ ನಡುವೆ ನಿಮ್ಮ ಡಿಸಿಷನ್ಗಳು ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ನೀವು ಪ್ರತಿ ಸರಿ ನೀವೇನೇ ಮಾಡಬೇಕಾದಾಗ ನಿಮ್ಮ ಇಮಿಡಿಯೇಟ್ ಆ್ಯಕ್ಷನ್ಸ್ಗಳಾಗಿರ್ಬೋದು ಅಥವಾ ನೀವೇನೇ ಪ್ಲ್ಯಾನ್ಗಳು ಮಾಡಿರ್ಬೋದು ಅಥವಾ ಈ ಇನ್ಫಾರ್ಮೇಷನ್ ಮುಂದೆ ನೀವೇನು ರಿಯಾಕ್ಟ್ ಮಾಡ್ತೀರಾ ಅಥವಾ ಏನು ರೆಸ್ಪಾಂಡ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಬಿಸ್ನೆಸ್ಗಳು ನಿಂತಿರುತ್ತೆ. ಸೊ ಇನ್ನೊಂದು ಏನು ಅಂತಂದರೆ, ನಾರ್ಮಲಿ ಇನ್ಫಾರ್ಮೇಷನ್ ಸಿಕ್ಕ ಮೇಲೆ ಏನು ಮಾಡ್ದೇ ಇರ್ಬೋದು, ತುಂಬ ಒಳ್ಳೆ ಕೆಲಸ ಅದು. ಸೊ ಇನ್ಫಾರ್ಮೇಷನ್ ಸಿಕ್ತು, ನಾವು ನೋಡಿದ್ವಿ ವಿಡಿಯೋದಲ್ಲಿ ಇವರು ಪನೀರ್ ಬಗ್ಗೆ ಹೇಳ್ತಾ ಇದ್ದಾರೆ, ಜಾಗ್ರಿ ಬಗ್ಗೆ ಹೇಳ್ತಾ ಇದ್ದಾರೆ, ಮೊರಿಂಗಾ ಬಗ್ಗೆ ಹೇಳ್ತಾ ಇದ್ದಾರೆ, ತುಂಬ ವಿಷಯದ ಬಗ್ಗೆ ನಾವು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ಅದೆಲ್ಲ ಮಾಡಿದ ಮೇಲೆ ಏನಾಗುತ್ತೆ, ನೀವು ಆ ವಿಡಿಯೋದ ಬಗ್ಗೆ ರಿಯಾಕ್ಟೇ ಮಾಡಲ್ಲ, ನೋಡೋದೇ ಇಲ್ಲ ಅಥವಾ ಅದರ ಬಗ್ಗೆ ಆ್ಯಕ್ಷನೇ ತೊಗೊಳ್ಳಲ್ಲ. ವಿಡಿಯೋ ನೋಡ್ತೀರಾ, ಮೇಲೆ ಸ್ಕ್ರೋಲ್ ಮಾಡ್ತೀರಾ ಅಷ್ಟೇ. ಬಟ್ ಎಂಡ್ ಆಫ್ ದ ಡೇ ಆ ಸ್ಕ್ರೋಲ್ ಮಾಡೋದ್ರಿಂದ ಆಯಿತು, ಆ ವಿಡಿಯೋ ನೋಡಿದ್ದರಿಂದ, ಆ ಇನ್ಫಾರ್ಮೇಷನ್ ಸಿಕ್ಕಿದ್ರಿಂದ. ಇವಾಗ ತುಂಬ ಜನ ಕೇಳ್ತಾರೆ, ಸರ್ ಇದು ನೀವು ಹೇಳಿದ್ರಲ್ಲ ಆ ವಿಡಿಯೋದಲ್ಲಿ ನೀವು ಹೇಳಿರೋ ವಿಷಯದ ಬಗ್ಗೆ ನಾವು ನೋಡಿದ್ವಿ, ಅದರ ಕಂಟೈನರ್ ರೇಟ್ ಏನಾಗುತ್ತೆ, ನಾನಲ್ಲಿ ರೇಟು ಹೇಳ್ತಾ ಇದ್ದಾನೆ, ಯಾವ ಮಾರ್ಕೆಟ್ ಅಂತಲೂ ಹೇಳ್ತಾ ಇದ್ದಾನೆ. ನೀವು ಜಸ್ಟ್ ಮಾಡಬೇಕಾಗಿರೋದೇನು, ಎಷ್ಟು KG ಹೋಗುತ್ತೆ, ಮೇಲೆ ಕೆಳಗೆ ಅದು ಏನು ಬ್ರ್ಯಾಕೆಟ್ ಇದೆ ಅದನ್ನು ನೋಡಿಕೊಂಡು ನಿಮಗೆ ಎಷ್ಟಾಗುತ್ತೆ ಅದನ್ನು ಇಂಟು ಮಾಡಿದರೆ ಆ ರೇಟಿಗೆ ನಿಮಗೆ ಕಂಟೈನರ್ ವ್ಯಾಲ್ಯೂ ಸಿಗುತ್ತೆ. ಕಂಟೈನರ್ ಇರ್ಬೋದು, ಏರ್ ಶಿಪ್ಮೆಂಟ್ ಇರ್ಬೋದು, ಚಿಕ್ಕ ಆರ್ಡರ್ಸ್ ಇರ್ಬೋದು, ಏನೇ ಇರ್ಬೋದು. ಬಟ್ ಎಂಡ್ ಆಫ್ ದ ಡೇ ನಿಮಗೆಲ್ಲ ವ್ಯಾಲ್ಯೂ ಸಿಕ್ಬಿಡುತ್ತೆ. ಅದನ್ನು ನೋಡಿಕೊಂಡು ನನ್ನ ಜೇಬಿಗೆ ಅದು ಕರೆಕ್ಟಾ, ಆ ಪ್ರಾಡಕ್ಟ್ ನನಗೆ ಕೆಲಸ ಮಾಡೋಕ್ಕಾಗತ್ತಾ, ಈಗ ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ನನಗೆ ಬಿಟ್ಟರೆ ಬೇರೆ ಯಾರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ನಿಮಗೆ ಆ ಪ್ರಾಡಕ್ಟ್ ಒಪ್ತಾ ಇದೆಯಾ ಇಲ್ವಾ ಅದನ್ನು ನೋಡಿಕೊಂಡು ಮುಂದೆ ಆ್ಯಕ್ಷನ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ, ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲೋ ಒಂದು ಏನು ನಡೀತಾ ಇದೆ ಅದು ಇದು ಅಂತ. ಸೊ ಅವಾಗ ಏನು ಮಾಡ್ತೀರಾ, ಆ ಇನ್ಫಾರ್ಮೇಷನ್ ನೋಡ್ತೀರಾ, ಆ ಬಾಯರ್ಸ್ಗಳನ್ನ ಹುಡುಕ್ತೀರಾ, ಆ ಬಾಯರ್ಸ್ಗಳಿಗೆ ಇಮೇಲ್ ಕಳಿಸ್ತೀರಾ, ಅದನ್ನು ಫಾಲೋಅಪ್ ಸ್ಟ್ರಾಟಜಿಯಲ್ಲಿ ಇಟ್ಕೊಳ್ತೀರಾ. 3ನೇ ದಿನದಾದಮೇಲೆ ರೆಗ್ಯುಲರ್ ಫಾಲೋಅಪ್ ಮಾಡ್ತೀರಾ. ಒಂದು ಅವ್ರು ನಿಮ್ಮ ಇನ್ಫಾರ್ಮೇಷನ್ ಏನು ಕಳಿಸ್ತೀರಾ ಅದನ್ನು ಟು ಡೂ ಲಿಸ್ಟಲ್ಲಿ ಹಾಕ್ಬೋದು ಅಥವಾ ನೀವು ಅದನ್ನು ಇಮಿಡಿಯೇಟ್ ಇಮೇಲ್ ಮಾಡ್ಬೋದು. ಏನೇ ಮಾಡಿದರೂ ಕೂಡ ಆ ಡೀಟೇಲ್ಸ್, ಆ ಇನ್ಫಾರ್ಮೇಷನ್ ನಿಮ್ಗೆ ಏನು ಸಿಕ್ಕಿದೆ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೊಂದು ಟೈಮ್ ಇರುತ್ತೆ, ನಾರ್ಮಲಿ ಒಂದು 24 ಅವರ್ಸು 48 ಅವರ್ಸು. ಆ ಟೈಮಲ್ಲಿ ಆ್ಯಕ್ಷನ್ ತೊಗೊಂಡು ನೀವು ಇಮಿಡಿಯೇಟ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲದೆ ಅಂದರೆ ಆ ಇನ್ಫಾರ್ಮೇಷನ್ಗಳ ವ್ಯಾಲ್ಯೂ ಏನೂ ಇರಲ್ಲ. ಸೊ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಸಿಕ್ಕರೂ ಕೂಡ ಇಮಿಡಿಯೇಟ್ಲಿ ಅದರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳೋದು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ನೀವು ಒಂಥರ ಸ್ಲೋ ಆಗಿ ಏನೋ ಮಾಡೋಣ ನೋಡೋಣ ಆದರೆ ಆಗುತ್ತೆ, ಆಗದೆ ತಾನೇ ಆದರೆ ಓಕೆ, ಇಲ್ಲ ಅಂದರೆ ನಾನಾಗೆ ಪ್ರಯತ್ನ ಪಡೋದು ಏನೂ ಇಲ್ಲ ಅನ್ನೋದಾದರೆ ನೀವು ಎಕ್ಸ್ಪೋರ್ಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಇವಾಗ ಏನಾಗುತ್ತೆ, ತುಂಬ ಜನ ನಾನು ಎಕ್ಸ್ಪೋರ್ಟರು, ನಾನು ಇಂಪೋರ್ಟರು, ಅದೊಂಥರ ಹೇಳ್ಕೊಳಕ್ಕೆ ಚೆನ್ನಾಗಿರುತ್ತೆ, ನನ್ನೊಂದು ಸ್ಟಾರ್ಟಪ್ ಇದೆ, ನನ್ನೊಂದು ಬಿಸ್ನೆಸ್ ಇದೆ, ಅದು ಇದು ಅಂತ. ಬಟ್ ಹೇಳ್ಕೊಳ್ಳೋದ್ರಕ್ಕಿಂತ ಮಾಡಲಿಲ್ಲ ಅಂದರೆ ನಾಳೆ ನಿಮ್ಮ ಬಿಸ್ನೆಸ್ ಕಥೆಗಳು ಮುಗಿದೋಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ಕೊಳ್ಳಿ. ಯಾವುದೇ ಥರದ ಡಿಲೇ ಮಾಡದೆ ಹೋದರೆ ನಿಮ್ಮ ಅಡ್ವಾಂಟೇಜಸ್ಗಳು ನಿಮಗಿರುತ್ತೆ. ಸೊ ನೆಕ್ಸ್ಟ್ ಬರೋದು, ಒಂದು ವೇಳೆ ನೀವು ಪ್ರತಿ ಸಾರಿನೂ ಪರ್ಫೆಕ್ಟ್ ಮಾಡೋಕ್ಕೆ ಏನಾದರೂ ವಿಷಯಗಳು ಹೋದರೆ, ಸರ್ ನಾನು ಪರ್ಫೆಕ್ಟಾಗಿ ಇಮೇಲ್ ಬರೀಬೇಕು, ನಾನು ಪರ್ಫೆಕ್ಟಾಗಿ ಮಾತಾಡೋದು ಬರಬೇಕು, ನಾನು ಪರ್ಫೆಕ್ಟಾಗಿ ನನ್ನ ಪ್ರಾಡಕ್ಟ್ ಡೆವಲಪ್ ಆಗಿಲ್ಲ. ಯಾವುದೇ ವಿಷಯಗಳು ಎಂದೂ ಕೂಡ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ.
ಯಾಕೆಂದರೆ ಪ್ರತಿ ಸಾರಿ ನಾನು ಒಂದು ಸರಿ ಪರ್ಫೆಕ್ಟ್ ಮಾಡಿರ್ತೇನೆ, ಇನ್ನೊಂದು ಕಡೆ ಅದು ಸರಿಯಾಗಿರಲ್ಲ. ಸೊ ಮಾರ್ಕೆಟ್ಗಳು ಚೇಂಜ್ ಆಗುತ್ತೆ, ಭಾಷೆಗಳು ಚೇಂಜ್ ಆಗುತ್ತೆ, ಅಪ್ರೋಚ್ಗಳು ಚೇಂಜ್ ಆಗುತ್ತೆ, ಬಾಯರ್ಸ್ಗಳಿಗೆ ಇರೋರು ಚೇಂಜ್ ಆಗ್ತಾರೆ, ಒಬ್ಬರ ಹತ್ರ ಮಾತಾಡಿರೋ ರೀತಿಯಲ್ಲಿ ಇನ್ನೊಬ್ಬರ ಹತ್ರ ಮಾತಾಡೋಕ್ಕಾಗಲ್ಲ. ಸೊ ತುಂಬ ವಿಷಯಗಳು ಬರುತ್ತೆ. ಅದಕ್ಕೆ ನೀವು ಕೂತ್ಕೊಂಡು ಯೋಚನೆ ಮಾಡ್ತಾ ಹೋದರೆ ಬರೀ ಡೌಟ್ಗಳು ಹೆಚ್ಚಿಗೆ ಆಗುತ್ತೆ. ಆದರೆ ಒಂದ್ಸರಿ ಮಾಡೋಕ್ಕಿಡೀರಿ, ನಿಮ್ಗೆ ಎಷ್ಟೋ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಸಿಗುತ್ತೆ, ನಿಮ್ಮ ಕೆಲಸವೂ ಕೂಡ ಆರಾಮಾಗಿ ಮುಗಿದೋಗುತ್ತೆ. ಸೊ ಯಾವುದೇ ಥರದ ತೊಂದರೆಗಳು ಬರಲ್ಲ. ಸೊ ನೀವು ನೀವೇನಾದರೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಇಲ್ಲಿವರೆಗೂ ಮಾಡಿದ್ದೆ, ಇದು ಕರೆಕ್ಟ್ ಆಗಿತ್ತು, ಇಲ್ಲಿ ತಪ್ಪಾಗಿದೆ, ಇದನ್ನು ನಾನು ಸರಿ ಮಾಡ್ಕೊಳ್ತೇನೆ. ಅದನ್ನು ಹೊರತಾಗಿ ನಾನು ಬರೀ ಯೋಚನೆ ಮಾಡ್ತೇನೆ, ಇಲ್ಲ ಅದು ಪ್ಯಾಕೇಜಿಂಗ್ ಮಾಡಿದರೆ ಪ್ಯಾಕೇಜ್ ಒಡೆದು ಹೋಗ್ಬಿಟ್ರೆ, ಅಥವಾ ಕಾಯಿಗಳು ಒಡೆದು ಹೋಗ್ಬಿಟ್ರೆ, ಅಥವಾ ನಾನು ಹಾಕಿರೋ ಮೆಟೀರಿಯಲ್ ಒಡೆದು ಹೋಗ್ಬಿಟ್ರೆ, ಅಲ್ಲಿ ಮುಟ್ಟುವಾಗ ಬಾಯರ್ ನನಗೆ ದುಡ್ಡು ಕೊಡದೆ ಹೋದರೆ, ಏನೇ ಇದ್ದರೂ ಕೂಡ ಪ್ರತಿಯೊಂದಕ್ಕೂ ರೂಲ್ಸ್ ಇದೆ, ಪ್ರತಿಯೊಂದಕ್ಕೂ ರೆಗ್ಯುಲೇಷನ್ಸ್ ಇದೆ, ಎಲ್ಲೊಂದಕ್ಕೂ ಗೈಡೆನ್ಸ್ಗಳು ಸಿಗುತ್ತೆ. ಏನೇ ಸಮಸ್ಯೆಗಳಿದೆಯಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ, ಕಲಿಬೇಕಾ, ಅಥವಾ ಕಂಪ್ನಿ ಸ್ಟಾರ್ಟ್ ಆಗಿದೆ, ಬಾಯರ್ಸ್ಗಳು ಸಿಗ್ತಾ ಇಲ್ಲ, ಬಾಯರ್ಸ್ಗಳು ಬೇಕಾ, ಅಥವಾ ಡೇಟಾ ಇಲ್ಲ, ಡೇಟಾ ಬೇಕಾ. ಸೊ ಏನೇ ಬೇಕಾದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಸಿಗುತ್ತೆ. ಯಾವುದೇ ಥರದ ಸಮಸ್ಯೆಗಳಿಲ್ಲ ಇವತ್ತಿನ ಟೈಮಲ್ಲಿ. ಮುಂಚೆ ಇಷ್ಟು ಸಪೋರ್ಟ್ ನಮಗೆ ಸಿಗ್ತಾ ಇರಲಿಲ್ಲ, ಇವಾಗ ಸಿಗ್ತಾ ಇದೆ, ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಯಾವುದೇ ಆದರೂ ಕೂಡ ಒಂದು ಪ್ರೈಸ್ ಟ್ಯಾಗ್ ಬಂದೇ ಬರುತ್ತೆ. ಯಾವುದೂ ಕೂಡ ಫ್ರೀ ಚಾರಿಟಿಯಲ್ಲಿ ಏನೂ ಆಗ್ತಾಯಿಲ್ಲ. ಸೊ ಯಾವುದೇ ಥರದ ಇವತ್ತಿನ ಟೈಮಲ್ಲಿ ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಟ್ಬಿಡಿ. ನನ್ನಿಂದಾಯಿತು, ನಮ್ಮ ಕಂಪ್ನಿಯಿಂದಾಯಿತು, ಅಥವಾ ಬೇರೆ ಯಾವರಿಂದಾದರೂ ಆಯಿತು, ಫ್ರೀಯಾಗಿ ನಿಮಗೆ ಯಾರೂ ಏನೂ ಮಾಡಿಕೊಡಲ್ಲ. ನೀವು ಕೂಡ ಫ್ರೀಯಾಗಿ ಏನೂ ಮಾಡಲ್ಲ. ನಾಳೆ ನಿಮ್ಮ ಬಿಸ್ನೆಸ್ಸಲ್ಲೂ ಕೂಡ ನೀವು ಪ್ರಾಫಿಟ್ ಅಂತಲೇ ಕೆಲಸ ಮಾಡೋದು. ಸೊ ಯಾವುದೇ ಥರದ ಫ್ರೀ ಸರ್ವಿಸಸ್ಗಳು ಎಲ್ಲೂ ಸಿಗಲ್ಲ. ಅದನ್ನು ತಲೆಯಲ್ಲಿ ಬಿಟ್ಬಿಡಿ. ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಕಲಿಯೋಕ್ಕೆ ಸಿಗುತ್ತಾ, ಕಲ್ತ್ಬಿಟ್ಟು ನೀವೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಎಲ್ಲ ತುಂಬ ಇಂಪಾರ್ಟೆಂಟ್ ವಿಷಯಗಳು. ಅದರ ನೆಕ್ಸ್ಟ್ ಇರೋದೇನೋ, ನೀವೇನು ಆ್ಯಕ್ಷನ್ ತೊಗೊಂಡಿದ್ರೋ ಅದನ್ನು ಮಾಡ್ತಾಯಿದ್ದೀರಾ. ಅದನ್ನು ಮಾಡಿದ ಮೇಲೆ ನೀವು ಅದನ್ನು ರಿಪೀಟ್ ಮಾಡ್ತೀರಾ. ಯಾಕೆಂದರೆ ನೀವು ಒಂದ್ಸರಿ ಆ್ಯಕ್ಷನ್ ಮಾಡಿದ ಮೇಲೆ ಅದಕ್ಕೊಂದು ಏನೋ ರಿಯಾಕ್ಷನ್ ಬರುತ್ತೆ. ಒಂದು ಬರದೇ ಇರ್ಬೋದು, ಫೀಡ್ಬ್ಯಾಕ್ ಕೊಡ್ಬೋದು, ಅಥವಾ ಸರಿ ಇಲ್ಲ ಅಂತ ಹೇಳ್ಬೋದು, ಏನೋ ಒಂದು ರೆಸ್ಪಾನ್ಸ್ ಕೊಡ್ತಾರೆ. ಆ ರೆಸ್ಪಾನ್ಸ್ ಇಟ್ಕೊಂಡು ನೀವು ಅದನ್ನು ಅಪ್ರೋಚ್ನ ಚೇಂಜ್ ಮಾಡ್ತೀರಾ. ಒಂದು ವೇಳೆ ಒಬ್ಬರು ರೆಸ್ಪಾಂಡೇ ಮಾಡಿಲ್ಲ, ಅವ್ರು ನನಗೆ ರೆಸ್ಪಾಂಡ್ ಯಾಕೆ ಮಾಡ್ತಾ ಇಲ್ಲ, ಅಥವಾ ಅವ್ರು ರೆಸ್ಪಾಂಡ್ ಮಾಡೋಕ್ಕೆ ನಾನು ಏನು ಮಾಡಬೇಕು, ಯಾವ ಥರದಲ್ಲಿ ನಾನು ಏನಾದರೂ ಇಮೇಲ್ಗಳನ್ನ ಬರೆದ್ರೆ ಅವ್ರು ನನಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಓಕೆ, ಒಂದು ಇಮೇಲ್ಗಳ ರೆಸ್ಪಾಂಡ್ ಬಂತು, ಇಲ್ಲ ಸ್ವಲ್ಪ ನಿಮ್ಮ ಪ್ರೈಸಸ್ ಆಗಿದೆ, ನಿಮ್ಮ ಪ್ರಾಡಕ್ಟ್ ಸರಿ ಇಲ್ಲ, ನಿಮ್ಮ ಕ್ವಾಲಿಟಿ ನಮಗೆ ಇಷ್ಟ ಆಗಿಲ್ಲ. ಓಕೆ, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಯಾವ ಥರದ್ದು ಬೇಕು, ನಿಮ್ಮ ಹತ್ರ ಏನೋ ಸ್ಯಾಂಪಲ್ ಇದ್ರೆ ಕಳಿಸ್ಕೊಡಿ, ಅದೇ ಥರ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೇವೆ. 1000 ಹೇಳ್ಕೊಂಡು ನೀವು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಬೋದು. ಅದ್ರಲ್ಲಿ ಏನೂ ಮಾಡದೇ ಇದ್ದರೆ ಏನೂ ಆಗಲ್ಲ. ನಿಮ್ಮನ್ನು ಬಂದುಬಿಟ್ಟು ಯಾರು ಕೈ ಎತ್ಕೊಂಡು ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡಿ ಅಂತ ಯಾರೂ ಸಪೋರ್ಟ್ ಮಾಡಲ್ಲ. ಓಕೆ, ಸೊ ಇದರಲ್ಲಿ ಆಗೋದು ಮೇನೇನು, ನೀವೇನಾದರೂ ಇನ್ಫಾರ್ಮೇಷನ್ ಮೇಲೆ ಕೂತ್ಕೊಂಡ್ರೆ, ಇವಾಗ ಕೋಳಿಗಳು ತತ್ತೆ ಮೇಲೆ ಕೂತ್ಕೊಂಡ್ಬಿಟ್ಟು ಮರಿ ಆಗುತ್ತೆ, ನೀವು ತತ್ತೆ ಮೇಲೆ ಕೂತ್ಕೊಂಡು ಏನು ಮಾಡುತ್ತೆ, ಇನ್ಫಾರ್ಮೇಷನ್ ಮೇಲೆ ಕೂತ್ಕೊಂಡು ಏನು ಮಾಡುತ್ತೀರಾ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ಫಾರ್ಮೇಷನ್ಸ್ನ ತೊಗೊಂಡು ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವತ್ತಿನ ಟೈಮಲ್ಲಿ ದೊಡ್ಡ ಇನ್ಫಾರ್ಮೇಷನ್ ಇರೋದು, ಇವತ್ತಿನ ಟೈಮಲ್ಲಿ USA 145% ಟ್ಯಾರಿಫ್ ಹಾಕಿದ್ದಾರೆ ಚೈನಾಸ್ ಪ್ರಾಡಕ್ಟ್ ಮೇಲೆ. ಇವಾಗ ಅದರಿಂದ ಒಂದು ದೊಡ್ಡ ಗ್ಯಾಪ್ ಓಪನ್ ಆಗಿದೆ. ಇವಾಗ US ಅಲ್ಲಿ ₹100ಕ್ಕೆ ಸಿಗೋ ಪ್ರಾಡಕ್ಟು ಇವಾಗ ₹245 ಆಗಿದೆ. ಸೊ 145% ಟ್ಯಾರಿಫ್ ಅಂತಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಅಂತೂ ಮುಗಿದೋಗಿದೆ ಅವ್ರದ್ದು. ಇವಾಗ ಚೈನಾದಿಂದ US ಗೆ ಏನೇನು ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗ್ತಾ ಇದ್ವೋ ಅದನ್ನು ಇಂಡಿಯಾ ಏನಾದರೂ ಎಕ್ಸ್ಪೋರ್ಟ್ ಮಾಡೋಕ್ಕಾದರೆ ನೀವು ಮಾಡ್ಬೋದು. ಇವಾಗ ಇದು ಇನ್ಫಾರ್ಮೇಷನ್ ಇದೆ, ಜಸ್ಟ್ ಏನೋ ಒಂದು ನ್ಯೂಸ್ ಟೈಟಲಲ್ಲಿ ದೊಡ್ಡದಾಗಿ ಬರೆದಿರೋದು ಚೈನಾದ ಮೇಲೆ 145 ಟ್ಯಾರಿಫ್ ಇಂಪೋಸ್ ಮಾಡಿದ್ದಾರೆ. ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನು, ಯಾವ್ಯಾವ ಪ್ರಾಡಕ್ಟ್ಗಳು ಎಲ್ಲೆಲ್ಲಿ ಎಷ್ಟೆಷ್ಟು ರೇಟಿಗೆ ಇಂಪೋಸ್ ಆಗಿದೆ, ಯಾವ್ಯಾವ ಪ್ರಾಡಕ್ಟ್ಗಳು ಚೈನಾದಿಂದ ಅಲ್ಲಿ ಹೋಗ್ತಾ ಇತ್ತು ಅದನ್ನು ನೋಡ್ತೀರಾ. ಯಾವ್ಯಾವ ವೆಬ್ಸೈಟಲ್ಲಿದೆ ಅದು, USTR ಅಲ್ಲಿರ್ಬೋದು, ಅಥವಾ USITC ಡೇಟಾ ವೆಬ್ಬಲ್ಲಿರ್ಬೋದು, ಅಲ್ಲೆಲ್ಲ ನಿಮಗೆ ಡೇಟಾ ಸಿಗುತ್ತೆ. ಅದನ್ನು ಹೊರತಾಗಿಯೂ ಕೂಡ ನಿಮಗೆ ಬೂಮ್ರ್ಯಾಂಗ್ ಇರ್ಬೋದು, ರಿಕ್ರೂಟರ್ಸ್ ಇರ್ಬೋದು, ಇಲ್ಲೆಲ್ಲ ಏನಾಗುತ್ತೆ, ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಡೇಟಾ ಸಿಕ್ಬಿಡುತ್ತೆ. ಯಾವ್ಯಾವ ಇಂಡಸ್ಟ್ರಿ ಎಷ್ಟೆಷ್ಟು ಪೆಟ್ಟು ಬಿದ್ದಿದೆ, ಯಾವ ರೇಟ್ಗಳು ಎಷ್ಟು ಹಾಳಾಗಿದೆ, ಅಥವಾ ಚೈನಾದಲ್ಲಿ ಮುಂದೆ ಬರೋ ದಿನಗಳಲ್ಲಿ ಇದರಿಂದ ಅವರಿಗೆ ಆಗೋ ಎಫೆಕ್ಟ್ ಏನಿದೆ ಅದರ ಬಗ್ಗೆ ಎಲ್ಲ ಆರ್ಟಿಕಲ್ಸ್ ಇದೆ. ಒಂದು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲವೂ ಸಿಗುತ್ತೆ. ಪ್ಲಸ್ ನಿಮ್ಗೆ ಇವೆರಡು ವೆಬ್ಸೈಟಲ್ಲೂ ಕೂಡ ನಿಮಗೆಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಒಂದು ಸರಿ ನೀವು ಆ ಟ್ಯಾರಿಫ್ ರೇಟ್ಗಳನ್ನ, ಪ್ರಾಡಕ್ಟ್ಸ್ಗಳ ಡೀಟೇಲ್ಸ್ಗಳನ್ನ, HS ಕೋಡ್ಗಳನ್ನ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗೋದು ಇಂಡಿಯಾದಿಂದ ಯಾವ ಪ್ರಾಡಕ್ಟ್, ನಾನು ಏನು ಎಲ್ಲ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಚೈನೀಸ್ ಪ್ರಾಡಕ್ಟ್ಸು ಚೈನಾದಲ್ಲಿ ಮಾಡಿದರೆ ಮಾತ್ರ ಹೋಗುತ್ತೆ, ಇಲ್ಲದೆ ಹೋದರೆ ಹೋಗೋಕ್ಕಾಗಲ್ಲ. ನಮ್ಮ ದೇಶದಲ್ಲೂ ಆ ಕೆಪಾಸಿಟಿಗಳು ಇಲ್ಲ ಮಾಡೋಕ್ಕೆ. ಆದರೆ ಕೆಲವೊಂದು ಪ್ರಾಡಕ್ಟ್ಸ್ಗಳು ಎಲ್ಲವೂ ಮಾಡೋಕ್ಕಾಗಲ್ಲ, ಕೆಲವೊಂದು ಮಾಡೋಕ್ಕಾಗತ್ತೆ. ಆ ಪ್ರಾಡಕ್ಟ್ಸ್ಗಳು ಯಾವ ಥರದ ಪ್ರಾಡಕ್ಟ್ಸ್ಗಳು ಏನು ಎತ್ತ ನೋಡಿಕೊಂಡು ಆ ಟ್ಯಾರಿಫ್ಗಳು ಇಂಡಿಯಾದಿಂದ ಕಳಿಸಿದ್ರೆ ಬರೀ 10% ಇದೆ, ಅವ್ರು ಕಳಿಸಿದರೆ 145% ಇದೆ, 135% ಗ್ಯಾಪ್ ಇದೆ. ಅದನ್ನು ನೋಡಿಕೊಂಡು ನಾವು ಅದನ್ನು ಬಾಯರ್ಸ್ ಇರ್ಬೋದು, ಅಥವಾ ಸಪ್ಲೈಯರ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರ್ ಇರ್ಬೋದು, ಅವ್ರನ್ನ ನಾವು ಇಂಡಿಯಾ ಮಾರ್ಟಲ್ಲಿ, ಟ್ರೇಡ್ ಇಂಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಹುಡುಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಅವ್ರ ಹತ್ರ ಪ್ರೈಸಸ್ ಇರ್ಬೋದು, ಡೇಟಾಸ್ ಇರ್ಬೋದು, ಎಲ್ಲವನ್ನು ತರಿಸ್ಕೊಂಡು ಡಿಸ್ಕಸ್ ಮಾಡ್ಬೋದು. ಒಂದು ಇಲ್ಲ ನಾವು ಆಲ್ರೆಡಿ ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇರೋರ ಜೊತೆ ಟೈಪ್ ಮಾಡ್ಕೊಂಡು ಮಾಡೋಣ ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಇವಾಗ ಏನಾಗುತ್ತೆ,
ಕೆಲವೊಂದು ಸಾರಿ ಜೆ ಬಿ ಎಕ್ಸ್ಪರ್ಟ್ಸ್ ಪ್ರತಿ ಸಾರಿ ನಾವು ಎಕ್ಸ್ಪೋರ್ಟ್ ಮಾಡಲ್ಲ. ನಾವೇನು ಮಾಡ್ತೇವೆ, ಈ ಮ್ಯಾನುಫ್ಯಾಕ್ಚರ್ ಜೊತೆ ಟೈ ಅಪ್ ಮಾಡಿಕೊಂಡು ಅವರ ಎಕ್ಸ್ಪೋರ್ಟ್ ಡಿವಿಷನ್ ಆಗಿ ಕೆಲಸ ಮಾಡ್ತೇವೆ. ಅವಾಗ ಏನಾಗ್ಬಿಡುತ್ತೆ, ಮ್ಯಾನುಫ್ಯಾಕ್ಚರ್ ಸಪೋರ್ಟು ಇರುತ್ತೆ, ಜೊತೆಗೆ ನಾವು ಮಾತ್ರ ಕಂಪನಿನೇ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ನಮಗೆ ಏನೇ ಎನ್ಕ್ವೈರೀಸ್ ಬರುತ್ತೆ, ಏನೇ ಡೀಲ್ಸ್ಗಳು ಬರುತ್ತೆ, ಅದು ಡೈರೆಕ್ಟ್ಲಿ ಮ್ಯಾನುಫ್ಯಾಕ್ಚರ್ಗೆ ಅಂತಲೇ ರೆಪ್ರೆಸೆಂಟ್ ಆಗುತ್ತೆ. ಸೊ ಆವಾಗ ನಮಗಿರೋ ಸಪೋರ್ಟು ಬೇರೆ ಯಾವುದೇ ವಿಷಯಗಳಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಏನಾದರೂ ನೀವೇನು ಟೈಪ್ ಮಾಡಿಕೊಂಡ್ರೆ, ಅದು ಫಿಯೋದಲ್ಲಿ ಡೇಟಾ ಇರ್ಬೋದು, ಅಪೆಡಾ ಡೇಟಾ ಇರ್ಬೋದು, ಅವರ ಡೈರೆಕ್ಟ್ರಿಯಲ್ಲಿರ್ಬೋದು, ಅವು ಯಾವುದೇ ಡೇಟಾಗಳನ್ನ ತೊಗೊಂಡು ನೀವೇನು ಮಾಡಬೇಕು, ಅಥವಾ ಜಿ ಬಿ ಎಕ್ಸ್ಪರ್ಟ್ಸ್ ಹತ್ರ ಒಂದು ಡೇಟಾ ಇದೆ, ಅದನ್ನು ಬೇಕಂದ್ರೆ ತೊಗೊಳ್ಳಿ. ಸೊ ನೀವು ಅದನ್ನು ಮಾಡೋದೇನು, ಯಾವ ಥರದ ಪ್ರಾಡಕ್ಟು ನಿಮ್ಮ ಬಜೆಟ್ ಯಾವುದು ಓಕೆ ಆಗುತ್ತೆ, ಅದರಲ್ಲಿ ಯಾವ ಹೈ ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ, ಅದನ್ನೆಲ್ಲ ನೋಡಿಕೊಂಡು ಇದನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಆ ಥರ ಇತ್ತು ಅಂದರೆ ಆ ಮ್ಯಾನುಫ್ಯಾಕ್ಚರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಸ್ಪೆಸಿಫಿಕೇಷನ್ಸು, ಪ್ರೈಸಸ್ಸು, ಸ್ಯಾಂಪಲ್ಸು ಪ್ರತಿಯೊಂದನ್ನು ಅರೇಂಜ್ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಇರೋದು ನೀವು ಬಾಯರ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಲಿಂಕ್ಡಿನಲ್ಲಿ ಅವ್ರ ಹೆಸರು ಸಿಕ್ಕರೆ ಅವ್ರ ಇಮೇಲ್ಗಳನ್ನ ಸ್ಕ್ಯಾಲ್ಪ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಸಿಗ್ತಾ ಇಲ್ಲ ಅಂದರೆ ನೀವು ನಮಗೆ ಹೇಳಿ, ಬೇಕಂದ್ರೆ ನಾವು ತೆಗೆದುಕೊಡ್ತೇವೆ. ಅದರಲ್ಲಿ ಇಂಪೋರ್ಟ್ ಜೀನಿಯಸ್ ಇರ್ಬೋದು, ಇಂಪೋರ್ಟ್ ಯತಿ ಇರ್ಬೋದು, ಇವರೆಲ್ಲ ವೆಬ್ಸೈಟ್ಸ್ಗಳಿದೆ. ಥಾಮಸ್ ನೆಟ್ ಇರ್ಬೋದು, ಅಥವಾ ಅಲಿಬಾಬಾ USA ಇರ್ಬೋದು. ಇವರೆಲ್ಲದರಲ್ಲೂ ಕೂಡ ನಿಮ್ಮ ಚೈನೀಸ್ ಪ್ರಾಡಕ್ಟ್ಸ್ನ ಏನೇನು ಪ್ರೊಕ್ಯೂರ್ ಮಾಡ್ತೀರ ಅವೆಲ್ಲ ಡೇಟಾಸ್ಗಳು ಸಿಗುತ್ತೆ. ಅಲ್ಲಿ ನೀವು ಅವರ ಡೇಟಾಗಳನ್ನ ನೋಡಿಕೊಂಡು ಅದೇ ಅಕಾರ್ಡಿಂಗ್ಲಿ ನೀವು ಕ್ಯಾಟಗರಿ ಅಥವಾ ಕ್ಯಾಟ್ಲಾಗ್ನ ಪ್ರಿಪೇರ್ ಮಾಡಿಕೊಂಡು, ಸ್ಯಾಂಪಲ್ಸ್ ರೆಡಿ ಮಾಡಿಕೊಂಡು, ಸರ್ಟಿಫಿಕೇಷನ್ ರೆಡಿ ಮಾಡಿಕೊಂಡು, ಪ್ರೈಸಸ್ ಎಲ್ಲ ನೀವು ಮಾಡಿಕೊಂಡು ಅದನ್ನು ನೀವೇನಾದರೂ ಬಾಯರ್ಗಳಿಗೆ ಶೇರ್ ಮಾಡಿದರೆ, ಯಾಕೆಂದರೆ ಇವತ್ತಿನ ಟೈಮಲ್ಲಿ ಇವಾಗ ಆಲ್ರೆಡಿ ನನಗೆ ಇನ್ಫಾರ್ಮೇಷನ್ ಸಿಕ್ಕಿರೋ ಥರ 145% ಇಂಪೋಸ್ ಆಗಿದೆ. ಬಟ್ 145% ಕೊಟ್ಟು ಅವ್ರ ಪ್ರಾಡಕ್ಟ್ನ ತರಿಸ್ಕೊಂಡು ಅಲ್ಲಿ ಮಾರೋದರಲ್ಲಿ ಅವ್ರಿಗೂ ಪೆಟ್ಟಿದೆ. ಸೊ ಇಂಪೋರ್ಟರ್ಸ್ಗೂ ಕೂಡ ಪೆಟ್ಟು ಬೀಳ್ತಾ ಇದೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಪೋರ್ಟರ್ಸ್ ಎಲ್ಲ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಹುಡುಕಾಡ್ತಾ ಇದ್ದಾರೆ, ಏನೇನು ಪ್ರಾಡಕ್ಟ್ಸ್ಗಳು ಈ ಪ್ರಾಡಕ್ಟ್ಗಳು ಸಿಗುತ್ತಾ ಅಂತ. ಒಂದು ವೇಳೆ ಅದೇನಾದರೂ ಪ್ರಾಡಕ್ಟ್ಸ್ಗಳನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಜೊತೆ ಟೈಪ್ ಮಾಡ್ಕೊಳ್ಳಿ, ಪ್ರಾಡಕ್ಟ್ಸ್ಗಳನ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆ ಸ್ಯಾಂಪಲ್ಸ್ಗಳ ಆಯಿತು, ಇಲ್ಲ ಪ್ರಾಡಕ್ಟ್ ಸರಿ ಇಲ್ಲ, ಸ್ವಲ್ಪ ರೀಡಿಸೈನ್ ಮಾಡಿ, ಇದನ್ನು ಈ ಥರ ಮಾಡಿ, ಆ ಥರ ಮಾಡಿ, ಪ್ಯಾಕೇಜಿಂಗ್ ಇರ್ಬೋದು, ಪ್ರೈಸಿಂಗ್ ಇರ್ಬೋದು, ಸರ್ಟಿಫಿಕೇಷನ್ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದು ನಿಮ್ಮ ಬಾಯರಿಗೆ ಹೇಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ಆ ಪ್ರಾಡಕ್ಟ್ಗಳನ್ನ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿ. ಆವಾಗ ನಿಮ್ಮ ಬಾಯರ್ಸ್ಗಳು, ಅಥವಾ ಕೆಲವೊಂದು ಸರಿ ಏನಾಗುತ್ತೆ, ಒಂದು ಸರಿ ನಾನು ಮಾಡಿದಾಗ ಸರಿ ಆಗದೆ ಇರ್ಬೋದು, ಆದರೆ ಪ್ರತಿ ಸರಿ ನಾವು ಅದನ್ನು ಚೆಕ್ ಮಾಡಿಕೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಅದರ ಅಕಾರ್ಡಿಂಗ್ಲಿ ನಾವು ಪ್ರಾಡಕ್ಟ್ನ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹತ್ರ ಬಿಸ್ನೆಸ್ ಆಬ್ವಿಯಸ್ಲಿ ಬರುತ್ತೆ. ಸೊ ಈ ಥರ ನೀವು ಕೆಲಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಈ ಆರ್ಡರ್ಸ್ಗಳನ್ನ ಫೈನಲ್ ಮಾಡಿಕೊಂಡು ಲಾಜಿಸ್ಟಿಕ್ ಲಾಕ್ ಮಾಡೋದಿರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, CIF ಇರ್ಬೋದು, ಯಾವ ಇನ್ಕಮ್ ಟರ್ಮಲ್ಲಿ ಮಾಡ್ತೀರಿ. ನಾರ್ಮಲಿ DDP ಟರ್ಮ್ಸ್ ಕೇಳ್ತಾರೆ US ಅಲ್ಲಿ. ನೀವು DDP ಟರ್ಮ್ಸ್ ಆದರೂ ಕೂಡ ಓಕೆ, ಬಟ್ ಬೇರೆ ಯಾವುದೇ ಇನ್ಕಮ್ ಟರ್ಮಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ನೀವು ಅದನ್ನು ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಮೇಯ್ನಾಗೇನು, ಇವತ್ತಿನ ಟೈಮಲ್ಲಿ ಈ ಇನ್ಫಾರ್ಮೇಷನ್, ಇವಾಗ ಚೈನಾ ಜೊತೆ ವಾರ್ ಸ್ಟಾರ್ಟ್ ಆಗಿದೆ, ಟ್ರೇಡ್ ವಾರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 145% ಇಂಪೋಸ್ ಮಾಡಿದ್ದಾರೆ. ಇದು ಎಷ್ಟು ದಿನದವರೆಗೂ ಇರ್ಬೋದು, ಈಗ ಟ್ರಂಪ್ ಇರೋವರೆಗೂ ಇರ್ಬೋದು, ಇಲ್ಲದೆ ಹೋದರೆ ನಾಳೆ ಏನಾದರೂ ಡೀಲ್ಗಳಾದರೆ ಮೇ ಬಿ ಅದು ಚೇಂಜ್ ಆಗ್ಬೋದು. ಇಷ್ಟು ಬಿಟ್ಟರೆ ನಮಗೆ ಬೇರೆ ಆಪ್ಷನ್ಗಳು ತುಂಬ ಏನು ಉಳಿದಿರಲ್ಲ. ಸೊ 4 ವರ್ಷದಲ್ಲಿ ಇದನ್ನು ನಾವೇನಾದರೂ ಎಕ್ಸಿಕ್ಯೂಟ್ ಮಾಡಿದೆ, ಅಥವಾ ಇದರ ಬಗ್ಗೆ ನಾವೇನು ಯೋಚನೆನೇ ಮಾಡಲಿಲ್ಲ, ಅಥವಾ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಒಬ್ವಿಯಸ್ಲಿ ಆ ಬೆನಿಫಿಟ್ಗಳು ಸಿಗಲ್ಲ. ಇಮಿಡಿಯೇಟ್ಲಿ ನೀವು ಈ ನ್ಯೂಸ್ ನೋಡಿಕೊಂಡು ಈ ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಕೆಲಸ ಆಗುತ್ತೆ. ಸೊ ನಾನು ಹೇಳ್ತಾ ಇರೋದೇನೆಂದರೆ, ನಿಮಗೆ ಏನು ಇನ್ಫಾರ್ಮೇಷನ್ ಸಿಗುತ್ತೋ ನಮ್ಮಿಂದಾಗಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲಲ್ಲಿರ್ಬೋದು, ವೆಬ್ಸೈಟಲ್ಲಿರ್ಬೋದು, ನ್ಯೂಸಲ್ಲಿರ್ಬೋದು, ಬೇರೆ ಚಾನಲ್ಗಳಲ್ಲಿರ್ಬೋದು, ಎಲ್ಲಿಂದಾದರೂ ನಿಮಗೆ ನ್ಯೂಸ್ ಸಿಗಲಿ, ಆ ಇನ್ಫಾರ್ಮೇಷನ್ನ ವೆರಿಫೈ ಮಾಡಿ. ಆ ಇನ್ಫಾರ್ಮೇಷನ್ ತೊಗೊಂಡು ನಾನು ಏನು ಮಾಡಬಹುದು ಯೋಚನೆ ಮಾಡಿ. ಸೊ ಯಾಕೆಂದರೆ ಎಂಡ್ ಆಫ್ ದ ಡೇ ಆ ಕರೆನ್ಸಿ ಕನ್ವರ್ಟ್ ಆಗೋದು ಅಲ್ಲೇ. ಸೊ ತುಂಬ ಜನ ಏನು ಮಾಡ್ತಾರೆ, ಹೆದರ್ಕೊಂಡು ಅಥವಾ ಏನೂ ಮಾಡ್ದೇ ಬಿಡೋವಂಥ ಜನ ತುಂಬ 99% ಜನ ಅದನ್ನೇ ಮಾಡ್ತಾರೆ. ಸೊ ನೀವೇನಾದರೂ ಆ ಟಾಪ್ 1% ಅಥವಾ ಬಿಸ್ನೆಸ್ ಮಾಡೋ ಪರ್ಸೆಂಟಲ್ಲಿ ಬರಬೇಕಂತಂದರೆ ನೀವು ಅದರ ಬಗ್ಗೆ ಆ್ಯಕ್ಷನ್ನ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಯಾವಾಗಲೂ ಕೂಡ ಎಕ್ಸ್ಪೋರ್ಟರ್ಸ್ಗಳು ಕೆಲಸ ಮಾಡೋದ್ರಿಂದ ಆಗ್ತಾರೆ ಹೊರತು ಈ ಥರ ಕುತ್ಕೊಂಡು ಯೋಚನೆ ಮಾಡೋದ್ರಿಂದ ಯಾರೂ ಆಗಿಲ್ಲ. ಸೊ ಯೋಚನೆ ಮಾಡೋದ್ರಿಂದ ಬರೀ ಡೌಟ್ಸ್ಗಳು ಬರುತ್ತೆ. ಅದರ ಬದಲು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಆ್ಯಕ್ಷನ್ಗಳನ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ನೀವು ಮುಂದೆ ಹೋಗ್ತೀರಾ. ಸೊ ಇವಾಗ ನಾನು ಕೊಡ್ತಾ ಇರೋ ನ್ಯೂಸು, ಚೈನಾದ ಮೇಲೆ 145% ಇಂಪೋಸ್ ಆಗಿದೆ. ಇದರ ಬಗ್ಗೆ ನೀವೇನು ಮಾಡ್ತೀರಾ ಅದರ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ. ಏನು ಆ್ಯಕ್ಷನ್ ತೊಗೊಳ್ತೀರಾ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾವ ಸ್ಟ್ರಾಟಜಿ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಮಾಡಿರೋ ಸ್ಟ್ರಾಟಜೀಸಲ್ಲಿ ನಮ್ಮೇನಾದರೂ ಇನ್ಪುಟ್ಗಳು ಬೇಕಂದರೆ ಅದನ್ನು ಕೂಡ ನಾವು ಶೇರ್ ಮಾಡ್ತೇವೆ. ಕಮೆಂಟ್ ಮಾಡಿ ನೋಡಿ, ರಿಪ್ಲೈ ಬರುತ್ತೆ, ನಮ್ಮ ಟೀಮಿಂದ ರಿಪ್ಲೈ ಕೊಡ್ತಾರೆ. ಅದನ್ನು ಕೇಳಿಕೊಂಡು ನೀವು ಮುಂದೆ ಆ್ಯಕ್ಷನ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇಷ್ಟ ಆದಮೇಲೆ ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕ್ಲಾಸಸ್ ಆಗಿರ್ಬೋದು, ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋಕ್ಕೆ ಬಾಯರ್ಸ್ ಇರ್ಬೋದು, ಅಥವಾ ನಿಮಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋದ್ರಲ್ಲಿ ಫುಲ್ ಪ್ರೊಸೆಸ್ ಹೆಲ್ಪ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಆ ನಂಬರಿಗೆ ಕಾಲ್ ಮಾಡಿ, ಮಾತಾಡಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ, ಎಲ್ಲ ಸರ್ವಿಸಸ್ಸಲ್ಲೂ ಇದೆ. ಕಂಪ್ಲೀಟ್ ಸರ್ವಿಸ್ಗಳು ಒಂದೇ ಅಂಬ್ರೆಲಾದಲ್ಲಿ ಸಿಗುತ್ತೆ. ಸೊ ಈ ಥರ ನಿಮಗೆ ಹೆಲ್ಪ್ ಇದೆ. ಸೊ ಏನಾದರೂ ಅವಶ್ಯಕತೆಗಳಿದ್ದರೆ ದಯಮಾಡಿ ಕಾಲ್ ಮಾಡಿ, ಮಾತಾಡಿ, ತಿಳ್ಕೊಳ್ಳಿ, ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ, ನನ್ನ ಜೊತೆ ಮಾತಾಡಿ. ಬೇರೆ ಏನಾದರೂ ಹೆಲ್ಪ್ಗಳು ಬೇಕಂದರೆ ಇದೆ. ಓಕೆ, ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್, ಸಿ ಯು ದೇರ್.